ಹೆಸರು ಮಲ್ಲಿಕಾರ್ಜುನ್ ಸರ್. ಯಾವ ಊರು ನಿಮ್ದು? ಕಂಪ್ಲಿ ಸರ್. ಏನಾಗಿದೆ ಒಕ್ಕುದು ಏನಾಗಿದೆ? ಒಕ್ಕು ಬೋರ್ಡಿಗೆ ನೋಡಿ ಸರ್, ಈಗ 100-150 ವರ್ಷಗಳಿಂದ ಭೂಮಿ ಮಾರಾಟ ಆಗಿದ್ದಾವೆ. ಮಾರಾಟ ಆಗಿ ಮತ್ತೆ ಅವರು ನಾವು ತೊಗೊಂಡು ನಾವು ಇನ್ನೊಬ್ಬರು ತೊಗೊಂಡು ಇನ್ನೊಬ್ಬರು ಆಗಲೇ 2-3 ಮಾರ್ಕೆ ಆಗಿದ್ದಾವೆ. ಈಗ ಸರ್ಕಾರ ಆದೇಶ ಮಾಡಿದ್ರು ಒಕ್ಕು ಬೋರ್ಡಿನಿಂದ. ಈಗ ಅವರು ತೊಗೊಂಡವರು ಎಣ್ಣೆ ಕುಡಿತಾರೆ ನೋಡಿ ಸರ್. ಯಾರು ಈಗ ಸದ್ಯ ಪ್ರೆಸೆಂಟ್ ಇರೋರು ಈ ಥರ ಮಾಡಿದ್ರೆ ಜನರಿಗೆ ರೈತರಿಗೆ ಭಾಳ ತೊಂದರೆ ಆಗ್ತದೆ. ಎಷ್ಟು ಎಕರೆ ಆಗಿತ್ತು? ಈಗ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಇದರಲ್ಲೇ ಒಂದು 1000 ಎಕರೆ ಮೇಲೆ ಐತೆ ಸರ್. ಇಲ್ಲಿ ಕಂಪ್ಲಿ ಒಳಗೆ 1000 ಎಕರೆ 1000 ಎಕರೆ ಐತೆ ಸರ್. ನಿನ್ನೆ ನಮ್ಮ ರೈತರು ಒಬ್ಬರು ಮುಖಂಡರು ಹೋಗಿ ಅದು ಆರ್ಡ್ರ್ ಹಾಕ್ಸಿ ನಾವು ಒಕ್ಕಬೋರ್ಡನ್ನ ರದ್ದು ಮಾಡಿಸ್ಬೇಕಂತಂದು ನಿನ್ನೆ ಆರ್ಡ್ರ್ ಹಾಕ್ಸ್ಯಾರ ಸರ್. ಬೆಂಗಳೂರಲ್ಲಿ ಹೋಗಿ ಗುರುಗಳು ಮಂತ್ರಿದಾಗ ಹೋಗಿ ಆರ್ಡ್ರ್ ಹಾಕ್ಸ್ಕೊಂಬಂದಾರ ಸರ್. ಅದನ್ನು ಇವತ್ತು ಬಿಡ್ತಾರ ಸರ್. ಅಲ್ಲೇ ಇದ್ದಾರೆ ಇನ್ನು ಆರ್ಡ್ರ್ ಹಾಕ್ಸ್ಕೊಂಬಂದಾರ. ಈ ಜನರಿಗೆ ಒಕ್ಕಬೋರ್ಡ್ಲಿಂದ ಎಲ್ಲರಿಗೆ ಭಾಳ ಜನರಿಗೆ ಬೇಸರ ಆಗೈತೆ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಸಿ ನಿಂದ್ರಿಸೋದೇ ಒಳ್ಳೇದಂತ ನಮ್ಮ ಹಂಚಿಕೆ ಸರ್. ಇದು ಯಾವಾಗ ಗೊತ್ತಾಯ್ತು ನಿಮ್ಗೆ? ಈಗ ಒಕ್ಬೋರ್ಡ್ ಈಗ 3 ತಿಂಗಳಿಂದ ಒಕ್ಬೋರ್ಡ್ ನಮಗೆ ಗೊತ್ತಾಗಿರೋ ಸರ್. ಮೊದಲಿಂದ ನಮ್ಗೆ ಗೊತ್ತೇ ಇಲ್ಲ ಇದು ಒಕ್ಬೋರ್ಡ್ ಎಂಬುದು ಗೊತ್ತಿಲ್ಲ ಸರ್. ಇದು ಈಗ ಯಾವಾಗ ಜನ ಅಲ್ಲೆಲ್ಲೆಲ್ಲೇ ಒಕ್ಬೋರ್ಡ್ ಅಂತಂದಾಗ ಅವಾಗಲಿದ್ದಾನೆ ಇಲ್ಲಿ ಗೊತ್ತಾಗಿರೋದು ಸರ್. ಇಲ್ಲಾದರೂ ಕೂಡ ಶಾಂತಿಲಿಂದ ಐತೆ ಸರ್ ಒಕ್ಬೋರ್ಡು. ಏನು ಯಾರು ನಮ್ಮದು ಜಮೀನು ನಮಗೆ ಬಿಟ್ಕೊಡು ಅಂತಂದು ಯಾರು ಇದು ಮಾಡಿಲ್ಲ ಇನ್ನು. ಆದರೆ ನಡೀತೈತೆ ಸರ್, ಒಳಗೆ ನಡೀತಿದ್ದಾವ. ಆದರೆ ಅದು ಅಲ್ಲಿಗೆ ಸ್ಟಾಪ್ ಆಗ್ತದೆ ಸರ್. ಇದು ಸ್ಟಾಪ್ ಆಗ್ತದೆ ಸರ್. ಇದನ್ನು ಇಲ್ಲಿ ಬಿಡೋದಲ್ಲ ಸರ್, ರೈತರು ಬಿಡೋದಲ್ಲ. ಇಲ್ಲ ಸರ್, ಅವರಿಗೆ ಕೊಡೋದಲ್ಲ ಸರ್. ಅವ್ರಿಗೆ ಭೂಮಿ ಅವ್ರಿಗೆ ಏನು ಮಾಡಲಿ, ಅವ್ರು ಬಂದು ಸರ್ಕಾರ ಬಿಡಿಸ್ಕೊಟ್ಟರು ಕೂಡ ಅವ್ರಿಗೆ ಬಿಟ್ಕೊಡೋದಲ್ಲ ಸರ್ ರೈತರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, 5 ಗ್ಯಾರಂಟಿ ಕೊಟ್ಟರು ಬಂದು. ಹೌದು. ಏನು ಅನಿಸುತ್ತೆ ಕಾಂಗ್ರೆಸ್ ಸರ್ಕಾರ? ಈಗ ನೋಡಿ ಸರ್, ಕಾಂಗ್ರೆಸ್ ಸರ್ಕಾರ ತಮ್ಮ ಓಟಿಗಾಗಿ ಇದು ಮಾಡ್ತಾರೆ ಹೊರತು ಜನರಿಗೇನು ಒಳ್ಳೇದು ಮಾಡೋದಲ್ಲ. ಯಾರಿಗೆ ಒಳ್ಳೇದು ಮಾಡಿ ಆಗಲಿ ಸರ್. ಎಲ್ಲರಿಗೆ ಒಂದೇ ಕಾನೂನು ಮಾಡಬೇಕು. ಅವರಿಗೆ ಒಂದು ಕಾನೂನು, ನಮಗೊಂದು ಕಾನೂನು ಅಂದರೆ ಸರ್ಕಾರ ಇದನ್ನಲ್ಲ ಸರ್. ಕಾಂಗ್ರೆಸ್ ಸರ್ಕಾರ ಮಾಡಿರ್ಬ ಸರ್, ಹಿಂದಕ್ಕೆ ಮಾಡ್ಯಾರ, ಒಳ್ಳೇದು ಮಾಡ್ಯಾರ, ಇದು ಮಾಡಿದ್ದಾರೆ. ಈಗ ಈ ಒಕ್ಕಬೋರ್ಡು ನಿಂದ್ರಿಸಿದರೆ ನಮ್ಮ ಹಂಚಿಕೆ ಒಳ್ಳೇದಂತ ನಮಗೆ ಅನಿಸ್ತದೆ ಸರ್. ಇದು ಮುಸ್ಲಿಂ ಓಲೈಕೆ ಮಾಡೋದೇ ರಾಜಕೀಯ. ಹೌದು ಸರ್. ಹೌದು ಸರ್. ಇದು ಸರ್, ಈಗ ಅವರು ಮುಸ್ಲಿಮರಿಗೆ ಎತ್ತಿ ಕೂಡಿಸ್ತಾರಲ್ಲ, ಅದನ್ನು ಕೂಡಿಸಿದ್ರೆ ಅವರು ಓಟ್ ಇಚ್ಛೆಗೆ ಇದು ಮಾಡ್ತಿದ್ದಾರೆ ಸರ್. ಇದನ್ನು ಜನರಿಗೆ ಒಳ್ಳೇದಾಗ್ತದಂತ ಅವ್ರಿಗಿಲ್ಲ. ನಮಗೆ ಒಳ್ಳೇದಾದ್ರೆ ಸಾಕು ಅಂತ ಅವರು ರಾಜಕೀಯದವ್ರು ಸರ್. ಹೌದು ಸರ್. ಅವರು ಕಾಂಗ್ರೆಸ್ ಇರಲಿ, BJP ಇರಲಿ, ಯಾರೇ ಇರಲಿ ಸರ್. ಈಗ ಒಕ್ಬೋರ್ಡ್ ಅಂದರೆ ಒಂದು ತಗೊಂಡಿದ್ದು ಭೂಮಿ ನಾವು ಒಬ್ಬರನ್ನ ಏನ್ತಿನ ಮಾಡ್ಕೊಂಬಂದಿರ್ತೀವಿ. ನಮಗೆ ಇನ್ನೊಬ್ರಿಗೆ ಬಿಟ್ಕೊಡು ಅಂದ್ರೆ ಬಿಟ್ಕೊಡ್ತಾರ ಸರ್. ಇದು ಹದರಂಗ ಸರ್. ಇದು ಯಾವುದು ಒಕ್ಬೋರ್ಡ್ ಅಂದರೆ ಇದನ್ನು ಯಾರಿಗೆ ಶಾಶ್ವತ ಅಲ್ಲ. ಇದು ರೈತರಿಗೆ ಒಳ್ಳೇದು. ಇದನ್ನು ಯಾರದ್ದು ಅವ್ರಿಗೆ ಭೂಮಿ ಇದ್ದರೆ ಚಲೋ ಅಂತ ನನ್ನ ಅನಿಸಿಕೆ ಸರ್. ಈಗ ಒಕ್ಬೋರ್ಡ್ ಕಾಯ್ದೆ ತೆಗಿಬೇಕಂತ. ಹೌದು ಸರ್. ಹೌದು, ತೆಗಿಬೇಕು ಸರ್. ಹೌದು ಸರ್, ತೆಗಿಬೇಕು ಸರ್. ಅದು ತೆಗಿಲೇಬೇಕು ಸರ್. ತೆಗೆದ್ರೆ ಎಲ್ಲ ಶಾಂತಿಲಿಂದ. ಇಲ್ಲಾಂದರೆ ಜನರಿಗೆ ಇದು ರಚಿಗೆದ್ದು ಹೊಡೆದಾಟ ಬಡದಾಟ. ಮತ್ತು ಗೆದ್ದಿಗೆ ಹೋದ್ರೆ ಅವರು ನಮ್ದು ಸರ್ಕಾರ ಅವ್ರು ಬರಬೇಕು, ಇವರು ನಮ್ದಂತ ಇವರು ಬರಬೇಕು. ಬಂದಾಗ ನಮಸ್ಕಾರ ಭಾಳ ಇದನ್ನಾಗ್ತದೆ ಸರ್. ಇದು ಇಲ್ಲಿಗೆ ಸ್ಟಾಪ್ ಮಾಡೋದೇ ಒಳ್ಳೇದು. ಇದು ಒಳ್ಳೇದು ಸರ್. ಇದನ್ನು ಎಲ್ಲರಿಗೆ ಒಳ್ಳೇದು. ಇದು ಇಲ್ಲಾಂದರೆ ಇದು ರಾಜಕೀಯ ಅವರು ಬೆಳೆಸ್ಕೊಂತಾರೆ, ಬಿಡ್ತಾರೆ ಸರ್. ಇದನ್ನು ಇದನ್ನೇನು ಒಳ್ಳೇದಲ್ಲ ಸರ್. ಒಕ್ಬೋರ್ಡ್ ಮಾಡಿರೋದು ಒಳ್ಳೇದಲ್ಲ. ಇದು ಓಕೆ. ಈಗ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ಅಭಿವೃದ್ಧಿ ಕಾರ್ಯ ಏನು ಸರ್, ರೈತರಿಗೆ ಏನು ಬೆನಿಫಿಟ್ ಕೊಟ್ಟಿಲ್ಲ. ರೈತರಿಗೆ ಏನು ಬೆನಿಫಿಟ್ ಕೊಡಬೇಕು, ಒಂದು ಗೊಬ್ಬರ ಒಂದು ಬೆನಿಫಿಟ್ಟು, ಸಬ್ಸಿಡಿ ಕೊಟ್ಟರೆ ಒಳ್ಳೆ ಚಲೋ ಸರ್. ಸಬ್ಸಿಡಿ ತಕ್ಕೊಂಬಿಟ್ಟಾರೆ ಸರ್ಕಾರ. ಸಬ್ಸಿಡಿ ಕೊಟ್ಟರೆ ಅದೊಂದು ಚಲೋ ಸರ್. ಒಂದು ರೈತರಿಗೆ ಸರಾದ ಬೆಲೆ ಕೊಟ್ಟಿಲ್ಲ ಇವತ್ತಿಗೆ. ಈಗ ಹೋದ್ರೆ 2001 2200 ಇದನ್ನು ಮಾರಿದ್ದೀವಿ ಸರ್. ಇವತ್ತಿಗೆ 1400-1500 ಭತ್ತ ಮಾರಿದರೆ ಮತ್ತೆ 15-20 ಸಾವಿರ ಲಾಸ್ ಬರ್ತದೆ ಸರ್. ಲಾಸ್ ಆಗ್ತದೆ ಸರ್. ಸರ್ ಏನು ಸರ್, ಬರೀ ಬೀಜ ಒಂದು ಬೀಜ ಒಂದು 25 kg 1500 ಕೊಡ್ತಾ ಇದ್ದಾರೆ ಸರ್. ಮತ್ತು ಇನ್ನು ರೈತರಿಗೆ 5,000 ಸಾವಿರ ಹಚ್ಚಕ್ಕೆ ಕೇಳಿದ್ರೆ ದಮ್ ಮಾಡಿದರೆ ಅಲ್ಲಿಗೆ 20 ಸಾವಿರ ಬರ್ತದೆ. ಇನ್ನು ರೈತರ ಬೆಳೆ ಅಂದ್ರೆ ಇನ್ನು ಎಲ್ಲಿದ್ದೆ ಬೆಳಿತಾನೆ ಸರ್. ನಾಳೆ ಎಣ್ಣೆ ಕುಡಿತಾನೆ ರೈತರು. ಹಂಗಾಗ್ತದೆ ಸರ್. ಇದನ್ನು ಸರಾದ ಬೆಲೆ ಕೊಡ್ಬೇಕು ಸರ್. ರೈತರಿಗೆ ಬೆಲೆ ಕೊಡ್ಬೇಕು. ಬೆನ್ನೆಲುಬು ಅಂತಾರೆ. ಎಲಬೆನೇ ಮರಿತಾರೆ ಸರ್ ಸರ್ಕಾರ. ಬೆನ್ನೆಲುಬು ರೈತರದ್ದು ಎಲಬೆ ಮರಿತಾರೆ.
ಅವ್ರ ಸರ್ಕಾರ ಏನು ಬಿಡೋದಲ್ಲ ಸರ್. ಒತ್ತಡಲಿದ್ದ ರೈತರಿಗೆ ಎಲಬೆ ಮರಿತಾರೆ. ಇಡೀ ದೇಶ ಕೊಡೋದು ಅನ್ನ ರೈತರು ಸರ್. ರೈತರಿಗೆ ಕೆಟ್ಟದ್ದು ಮಾಡ್ತಾರೆ ಅಂದ್ರೆ ಇನ್ನು ಸರ್ಕಾರ ಇನ್ನೆಲ್ಲಿ ಓದಳಿದೆ ಸರ್? ಹಾಂ, ಹೌದನ್ ಸರ್? ಇದನ್ನು ಒಕ್ಕಬೋರ್ಡು ರದ್ದು ಮಾಡ್ಬೇಕಂಬಂದು ನಮ್ಮ ಅಭಿಪ್ರಾಯ ನೋಡಿ ಸರ್. ಹೌದೌದು ಸರ್, ಅದು ರದ್ದು ಮಾಡ್ಬೇಕು ಸರ್. ಇದು ರದ್ದು ಮಾಡಿದರೆ ಅನುಕೂಲ ಸರ್ ರೈತರಿಗೆ. ಇದು ಒಂದು ನ್ಯಾಯದ ಬೆಲೆ ಸಿಗಬೇಕು ಭತ್ತದ್ದು. ಒಂದು ಸರ್ಕಾರದ ಒಂದು ಗೊಬ್ಬರದ ಸಬ್ಸಿಡಿ ಕೊಟ್ಟರೆ ಒಳ್ಳೇದಂತ ನಾನು ಅನ್ನಿಸ್ತದೆ ಸರ್. ಯಾಕನ್ನ ಈ ಮೋದಿಯವರು ಸಬ್ಸಿಡಿ ಬಗ್ಗೆ ಅದನ್ನು ಗಮನ ತಗೋವಲ್ರು. ಅವರು ಬರೀ ಇಂಡೀಸ್ಗೆ ಹೊಂಟ್ಬಿಟ್ಟಾರ. ಅವರು ಕೂಡ ರೈತರ ಬಗ್ಗೆ, ರೈತರಿಗೆ ಮನ್ನಾ ಮಾಡಂತ ನಾವು ಕೇಳೋದಲ್ಲ ಇದನ್ನು ಏನು ಸರ್, ನಾವು ಸಾಲ ಮನ್ನಾ ಮಾಡಂತ ಕೇಳೋದಲ್ಲ. ಗೊಬ್ಬರದ್ದು ಸಬ್ಸಿಡಿ ಕೊಡಲಿ ಸರ್. ಸಬ್ಸಿಡಿ ಬೇಕು ಕೊಟ್ಟರೆ ಎಷ್ಟು ಸಾವಿರ ಕೋಟಿ, ಎಷ್ಟು ಲಕ್ಷ ಕೋಟಿ ಸರ್ಕಾರದವ್ರು ಸಬ್ಸಿಡಿ ಕೊಡ್ತಿದ್ದಾರೆ ಸರ್. ಗೊಬ್ಬರ ಸಬ್ಸಿಡಿ ಅದು ವಾಪಸ್ ತಗೊಂಬಿಟ್ಟಾರ. ಇನ್ನು ರೈತರಿಗೆ ಈ ನೋಡಿ ಸರ್, 1120 ಇತ್ತು, 10-20, 20-26, 10-26, ಈಗ 1700 ಆಗಿದೆ ಸರ್. ಮತ್ತು ಸರ್ಕಾರ ಇನ್ನು ರೈತರು ಇನ್ನು ಎಲ್ಲಿಂದ ಉಳಿತಾರೆ ಸರ್? ಇನ್ನು ಈಗ 1350, ಇದು 1320-00, 1320 ಅದನ್ನು ಸರ್ 1350 ಮಾಡ್ಯಾರ ಸರ್. ಒಮ್ಮಕ್ಕಲೇ ಒಂದು ಚೀಲಕ್ಕೆ 310 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಸರ್. ಈಗ ರೈತರಿಗೆ ಇದು ಭಾಳ ಕೆಟ್ಟದಾಗ್ತದೆ ಸರ್. ಇದು ಏನು ಸರ್, ನಮ್ಮ 2 ಮಾತು ಹೇಳಿ ಮುಗಿಸ್ತೀವಿ ಸರ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.